ಫಸ್ಟ್ ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಮತ್ತು ಪ್ರಿನ್ಸಿಪಾಲಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನ ಇಲ್ಲಿ ಆಚರಣೆ ಮಾಡಿದಾರಲ್ಲ, ಅದಕ್ಕೆ ನಮ್ಮ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನು ನಾವು. ಇದಕ್ಕೆ ಕಾರಣ ಕೋಲಾರ ಜಿಲ್ಲೆ ಅಂದರೆ ಒಂದು ರೆವಲ್ಯೂಷನರಿ ಡಿಸ್ಟ್ರಿಕ್ಟ್. ನಾನು ಕೂಡ ಸ್ಟೂಡೆಂಟ್ ಆಗಿದ್ದಾಗ, ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ, ಲಾ ಕಾಲೇಜಲ್ಲಿದ್ದಾಗ, ಲಾ ಕಾಲೇಜ್ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಜಯಂತಿಗಳನ್ನು ನಾವು ಆಚರಣೆ ಮಾಡಿದ್ದೇವೆ. ಬಟ್ ಒಂದು 100 ವರ್ಷದ ಹಿಂದೆನೆ ಕೋರ್ಟನ್ನು ನೋಡಿದಂಥ KGF, ಒಂದು 40-50 ವರ್ಷ ಹಿಂದೆನೆ ನೋಡಿದಂಥ ಲಾ ಕಾಲೇಜ್ ಇರ್ತಕ್ಕಂಥ KGF ಅಲ್ಲಿ ಕೂಡ ಈ ಅಂಬೇಡ್ಕರ್ ಜಯಂತಿಯನ್ನ ಲಾ ಕಾಲೇಜಿನಲ್ಲಿ ಆಚರಣೆ ಮಾಡಿಲ್ಲ. ಆದರೆ ನಿಮ್ಮ ಕಾಲೇಜಿನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಒಂದು ಆಶ್ಚರ್ಯವಾದಂಥ ವಿಚಾರವಾಗಿ ಕೂಡ ನಾನು ಆಲೋಚನೆ ಮಾಡಿದ್ದೆ. ಕಾರಣ ಇದನ್ನೆಲ್ಲ ಕೂಡ ಎಲ್ಲ ಕಾಲೇಜುಗಳಲ್ಲಿ ಮರೆತಿದ್ದಾರೆ. ಕಾಲೇಜ್ ಅಂದ್ರೆ ಹೋಗೋದು, ನೋಟ್ಸ್ ಮಾಡ್ಕೊಳ್ಳೋದು, ಎಕ್ಸಾಮ್ ಬರೆಯೋದು, ಪಾಸ್ ಮಾಡಿದರೆ ಕೋರ್ಟ್ ಹಾಕೊಂಡು ಕೋರ್ಟ್ಗೆ ಹೋಗೋದು ಮಾತ್ರ ಇವತ್ತಿನ ಪ್ರೊಸೀಜರ್ ಆಗಿಬಿಟ್ಟಿದೆ. ಆದರೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ತಮಗೆ ಏನೋ ಪರಿಚಯ ಇಲ್ಲದೆ ಇರಬಹುದು. ಕೋಡಿಹಳ್ಳಿ ರಾಮಯ್ಯ ಈಸ್ ಎಷ್ಟು ವ್ಯಾಸ್ಟೆಡ್ ಅಂಬೇಡ್ಕರಿಸ್ಟ್. ಇಲ್ಲಿ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಈಸ್ ಎ ಪ್ರೊಫೆಸರ್. ಅವರ ಮಿಸ್ಸಸ್ ಕೂಡ ನಮ್ಮ ನ್ಯಾಯಾಧೀಶರೇ ಅವರು. ಬಟ್ ಎ ಪ್ರಿನ್ಸಿಪಲ್ಡ್ ಪರ್ಸನ್ ಅಂತ ವ್ಯಕ್ತಿ ನಿಮ್ಮ ಕಾಲೇಜಿಗೆ ಇವತ್ತು ಆಗಮಿಸಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಮಂಡನೆ ಮಾಡಿದ್ದಾರೆ. ವಕೀಲರಂದ್ರೆ ಇವತ್ತು ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಇರೋದರ ಮಾತ್ರ ನಾವು ಓದೋದಕ್ಕೆ ಸಾಧ್ಯ ಇದೆ. ನಾವು ಲಾಯರ್ ಆಗಿ ಇಲ್ಲಿ ಬಂದು ಓದ್ಬಿಟ್ಟು ಕೋರ್ಟ್ಗೆ ಹೋಗಿ ನಾವು ಪ್ರಾಕ್ಟೀಸ್ ಮಾಡುವ ಒಂದು ಪರಿಸ್ಥಿತಿ ಇದೆ. ಏನಾದರೂ ಅವರಿಬ್ಬರು ಹೇಳಿದಂತ ಎಚ್ಚರಿಕೆ, ಈ ಕಾನ್ಸ್ಟಿಟ್ಯೂಷನ್ ನ ಕಿತ್ತಾಕಿ ಮನುಸ್ಮೃತಿ ಆಡಳಿತ ಈ ದೇಶದಲ್ಲಿ ಬಂದರೆ ನಾವು ಯಾರು ಕೂಡ ಲಾಯರ್ ಆಗಿ ಓದಕ್ಕಾಗೋದಿಲ್ಲ. ನಾವು ಯಾರು ಕೂಡ ಲಾಯರ್ ಆಗಿ ಕೋರ್ಟ್ಗಳಲ್ಲಿ ಇರೋಕೆ ಆಗೋದಿಲ್ಲ. ಫಾರಿನ್ ಅಡ್ವೊಕೇಟ್ ಭಾರತ ದೇಶದಲ್ಲಿ ಬಂದು ಪ್ರಾಕ್ಟೀಸ್ ಮಾಡುವಂತ ಒಂದು ಕಾನೂನು ನಮ್ಮ ದೇಶದಲ್ಲಿ ಇವತ್ತು ತಂದಿದ್ದಾರೆ. ಅಂತ ಒಂದು ಪದ್ಧತಿ ಇರುವಾಗ ಸೊ ಲಾಯರ್ಗಳಿಗೆ ಥ್ರೆಟ್ ಇದೆ. ಇವಾಗ ಲಾಯರ್ಗೆ ಪ್ರೊಟೆಕ್ಷನ್ ಇಲ್ಲ. ಲಾಯರ್ಗೆ ಪ್ರೊಟೆಕ್ಷನ್ ಆಕ್ಟ್ ಬೇಕಂತ ಹೋರಾಟಗಳು ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ಅದನ್ನ ಜಾರಿ ಮಾಡೋದಕ್ಕೆ, ದೇಶಾದ್ಯಂತ ಜಾರಿ ಮಾಡೋದಕ್ಕೆ ಈ ಸೆಂಟ್ರಲ್ ಗವರ್ಮೆಂಟ್ ಇವತ್ತು ಕೂಡ ಯೋಚನೆ ಮಾಡ್ತಾ ಇದೆ. ಆದ್ರಿಂದ ಒಬ್ಬೊಬ್ಬರು ಕೂಡ ಲಾಯರ್ ಆಗ್ಬೇಕಾದ್ರೆ ಇವಾಗ ಹೇಳ್ಬಹುದು, ಕಾರ್ಮಿಕರ ಪರವಾಗಿ ಲಾಯರ್ ಯಾರು? ಝೀರೋ. ಹೋರಾಟಗಾರ ಬೀದಿಯಲ್ಲಿ ಹೋರಾಟ ಮಾಡತಕ್ಕ ಪರವಾಗಿ ಮಾತಾಡುವ ಲಾಯರ್ ಯಾರು? ಝೀರೋ. ಈ ತರ ಹೆಣ್ಣು ಮಕ್ಕಳಿಗಾಗಿ ಹೋರಾಟ ಮಾಡತಕ್ಕಂತ ಹೆಣ್ಣು ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥ ಲಾಯರ್ ಯಾರು? ಇವತ್ತು ಝೀರೋ. ಯಾರಾದರೂ ಮಾಡಲಾಗಿದ್ದಾರ? ಇಲ್ಲ. ಅಡ್ವೊಕೇಟ್ ಅಂದ್ರೆ ನಾವು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್, ಸಿವಿಲ್ ಸೈಡ್ ಪ್ರಾಕ್ಟೀಸ್, ಕೋರ್ಟ್ ಹಾಕೊಂಡು ಹೋಗ್ತೀವಿ, ಒಂದು ಆಫೀಸ್ ಸೇರಿಸ್ತೀವಿ, ಆಫೀಸಲ್ಲಿ ಜೂನಿಯರ್ ಆಗಿರ್ತೀವಿ, ಸ್ವಲ್ಪ ನಮಗೆ ಶಕ್ತಿ ಇದ್ರೆ ಇಂಡಿಪೆಂಡೆಂಟ್ ಆಫೀಸ್ ಮಾಡ್ತೀವಿ, ಏನ್ ಕೇಸ್ ಬರುತ್ತೋ ಏನು ಫೀಸ್ ಬರುತ್ತೋ ಅದನ್ನ ಇಟ್ಟುಕೊಂಡು ದಟ್ ಈಸ್ ಒನ್ಲಿ ದಿ ಅಡ್ವೊಕೇಸಿ ಅನ್ನುವ ಪದ್ಧತಿ ಇವತ್ತಿದೆ. ಆದರೆ ಇಷ್ಟು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದಾರಲ್ಲ, ವಿಚಾರಗಳನ್ನ ತಂದಿದಾರಲ್ಲ, ಹೋರಾಟದಲ್ಲಿ ಯಾರಾದರೂ ಲಾಯರ್ಗಳು ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರ? ಪೊಲೀಸರ ವಿರೋಧವಾಗಿ ಅನ್ಯಾಯ ಆಗ್ತಾ ಇದೆಯಲ್ಲ, ಯಾರಾದರೂ ಲಾಯರ್ಗಳು ನಿಂತು ಹೋರಾಟ ಮಾಡ್ತಾ ಇದ್ದಾರ? ಕಾರ್ಮಿಕರ ಹಿತದೃಷ್ಟಿಯಿಂದ ಯಾರಾದರೂ ಲಾಯರ್ ಸೇರಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರಲ್ಲ. ಸೊ ಪ್ರೊಟೆಕ್ಷನ್ ಸಾಧ್ಯತೆ ಇದೆ. ಆದ್ರಿಂದ ಕಾನ್ಸ್ಟಿಟ್ಯೂಷನ್ ನ ಪ್ರೊಟೆಕ್ಟ್ ಮಾಡುವಂತ ಕರ್ತವ್ಯ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಿತಿ ಏನು ಮಂಡನೆ ಮಾಡಿತ್ತು, ಆ ಕಾನ್ಸ್ಟಿಟ್ಯೂಷನ್ ಈ ದೇಶದಲ್ಲಿ ಉಳಿಬೇಕಾದರೆ ಪ್ರತಿಯೊಬ್ಬ ಲಾಯರ್ಸ್ ಕೂಡ, ಪ್ರತಿಯೊಬ್ಬ ಲಾಯರ್ ಸ್ಟೂಡೆಂಟ್ಸ್ ಕೂಡ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ. ಎಷ್ಟು ಬಾರ್ ಅಸೋಸಿಯೇಷನ್ ಅಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳಿಲ್ಲ.
ಕರ್ನಾಟಕದಲ್ಲಿ ಇವತ್ತು ಕೂಡ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ. ತಮಿಳುನಾಡಲ್ಲಿದೆ, ಕೆಲವೊಂದು ಸ್ಟೇಟ್ಗಳಲ್ಲಿ ಮಾತ್ರ ಇದೆ. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನ ಇವತ್ತು ಕೋರ್ಟ್ ನಲ್ಲಿ ಇಡುವುದಕ್ಕೆ ಆಲೋಚನೆ ಮಾಡ್ತಾ ಇದ್ರಲ್ಲ. ಆದ್ರೆ ನಾವು ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟರಲ್ಲ ಅದರ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಲಾಯರ್. ಸೊ ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಸೊ ಸುದೀರ್ಘವಾಗಿ ಹಲವಾರು ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ. ಎಷ್ಟು ಬಾರ್ ಅಸೋಸಿಯೇಷನ್ ಅಲ್ಲಿ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳಿಲ್ಲ. ಕರ್ನಾಟಕದಲ್ಲಿ ಇವತ್ತು ಕೂಡ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಲ್ಲ. ತಮಿಳುನಾಡಲ್ಲಿದೆ, ಕೆಲವೊಂದು ಸ್ಟೇಟ್ಗಳಲ್ಲಿ ಮಾತ್ರ ಇದೆ. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳನ್ನ ಇವತ್ತು ಕೋರ್ಟ್ ನಲ್ಲಿ ಇಡುವುದಕ್ಕೆ ಆಲೋಚನೆ ಮಾಡ್ತಾ ಇದ್ರಲ್ಲ. ಆದ್ರೆ ನಾವು ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಕೊಟ್ಟರಲ್ಲ ಅದರ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡುವಂತ ಲಾಯರ್. ಸೊ ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ. ಸೊ ಸುದೀರ್ಘವಾಗಿ ಹಲವಾರು ರೀತಿಯಲ್ಲಿ ನಾವು ಜನರ ಜೊತೆಯಲ್ಲಿ ಸೇರಿ, ಒಂದು ಕಾಲದಲ್ಲಿ ಭಾರತ ದೇಶದಲ್ಲಿ ಇಂಥ ಒಂದು ಸಂವಿಧಾನ ಬಂತು ಅಂದ್ರೆ ಅಡ್ವೊಕೇಟ್ಸ್ ಪ್ಲೇಡ್ ಎ ಕೀ ರೋಲ್ ಆಫ್ ಪ್ರೀ ಇಂಡಿಪೆಂಡೆನ್ಸ್ ಹೋರಾಟ, ಪೋಸ್ಟ್ ಇಂಡಿಪೆಂಡೆನ್ಸ್ ಹೋರಾಟ. ಅದರಲ್ಲಿ ಅಡ್ವೊಕೇಟ್ಸ್ ಪಾತ್ರ ಇತ್ತು, ಲಾಯರ್ ಸ್ಟೂಡೆಂಟ್ಸ್ ಪಾತ್ರ ಇತ್ತು. ಆದ್ರಿಂದಾನೇ ನಮ್ಮ ಭಾರತ ದೇಶದಲ್ಲಿ ಇಂಥ ಒಂದು ಸಂವಿಧಾನವನ್ನ ಇಷ್ಟು ಹೊತ್ತು ಇರೋದಕ್ಕೆ ಸಾಧ್ಯತೆ ಇದೆ. ಯಾಕೆ? ಮಹಾನ್ ವ್ಯಕ್ತಿಗಳು ಇಬ್ಬರು ಮಾತಾಡ್ತಾ ಇದ್ದಾರೆ, ದೇರ್ ಈಸ್ ಎ ಥ್ರೆಟ್. ಅದನ್ನ ತಂದು ತಿರ್ಗಾ ನಾವು ಎರಡು ವರ್ಷದ ಕಾಲ ಹಿಂದೆ ಹೋಗುವಂತ ಒಂದು ಪರಿಸ್ಥಿತಿಗೆ ಇವತ್ತಿರುವಂತ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ, ನೀವು ಒಬ್ಬೊಬ್ಬರು ಕೂಡ ಜೈ ಭೀಮ್ ಫಿಲ್ಮ್ ನೋಡ್ಬಿಟ್ಟು ಸೂರ್ಯ ತರ ನಾವು ಲಾಯರ್ಸ್ ಅಲ್ಲ. ಸೊ ಜೈ ಭೀಮ್ ಬದ್ದು ಫಿಲ್ಮ್ ನೋಡ್ಬಿಟ್ಟು ಸುಮ್ಮನೆ ಇರೋದಲ್ಲ. ನಾಳೆ ಎಲ್ಲ ಇಲ್ಲಿ ಕೇಳ್ಕೊಳ್ತೀವಿ, ಕೋರ್ಟ್ ಒಳಗೆ ಹೋಗಿ ನೋಡಿ. ಏನು ವೇದಿಕೆ ಮೇಲೆ ಇರೋರು ಏನಿದಾರಲ್ಲ, ಕೋರ್ಟ್ ಅಲ್ಲಿ ಇದೆ ರೀ, ಕ್ಯಾಸ್ಟ್ ಇದೆ, ಕಮ್ಯುನಿಯಲ್ ಇದೆ, ಡಿವಿಷನ್ ಇದೆ, ಪ್ರಾಕ್ಟೀಸ್ ಅಲ್ಲಿ ಎಷ್ಟು ಡಿಸ್ಕ್ರಿಮಿನೇಷನ್ ಇದೆ, ಕೋರ್ಟ್ ಅಲ್ಲಿ ಇವತ್ತು ಕೂಡ ಎಷ್ಟು ಪ್ರಾಬ್ಲಮ್ಸ್ ಇದೆ, ಇದೆಲ್ಲ ಕೂಡ ಇದೆ. ನಾವೇನ್ ಮಾಡ್ತೀವಿ? ಏನೋ ಕೇಸ್ ಬರಬೇಕು, ಫೀಸ್ ಬರಬೇಕು, ಅದನ್ನ ಇಟ್ಕೊಂಡು ನಾವು ಅಷ್ಟಿಷ್ಟು ಬಂದ್ರೆ ಮನೆಗೆ ಹೋಗಿ ಸೇರ್ಕೋಬೇಕು ಅನ್ನುವ ಪ್ರಾಕ್ಟೀಸ್ ಇವತ್ತು ಅಡ್ವೊಕೇಟ್ಸ್ ಮಧ್ಯದಲ್ಲಿ ಇದೆ. ಅದು ದೂರ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗೂಡಿಸಿ ನಮ್ಮ ಮಧ್ಯದಲ್ಲಿ ಕಾನ್ಸ್ಟಿಟ್ಯೂಷನ್ ನ ಪ್ರೊಟೆಕ್ಟ್ ಮಾಡುವಂತ ಇದನ್ನ ನಾವು ಒಬ್ಬೊಬ್ಬರು ಕೂಡ ನಾವು ಪ್ರಜ್ಞೆ ತಗೊಂಡು ಆ ರೀತಿಯಲ್ಲಿ ನಾವು ಹೋರಾಡಬೇಕು ಅನ್ನೋದು ಕೂಡ ನನ್ನ ವಿನಂತಿ. ಎಗೇನ್ ನಿಮ್ಮ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೆ ಇಂಥ ಕಾರ್ಯಕ್ರಮಗಳಿಗೆ ಇವಿಬ್ಬರನ್ನ ತಿರ್ಗಾ ನೀವು ಕರೆಸ್ಕೊಂಡು ಬಂದು ಒಂದು ಸಬ್ಜೆಕ್ಟ್ ಮೇಲೆ ಒಂದು ಸರಿಯಾದ ಸೆಮಿನಾರ್ಗಳನ್ನ ಮಾಡಿದ್ರೆ ಪ್ರತಿಯೊಬ್ಬ ಒಳ್ಳೆ ಲಾಯರ್ಸ್ಗಳನ್ನ ಒಳ್ಳೆ ಲಾಯರ್ ಸ್ಟೂಡೆಂಟ್ಸ್ಗಳನ್ನ ಬೆಳೆಸ್ತೀರಿ. ಡೆಫಿನೆಟ್ ಆಗಿ ಡಿಸ್ಟಿಕ್ ಅಲ್ಲಿ ನನಗೆ ಬಸವೇಶ್ವರ ಕಾಲೇಜ್ ಒಂದು ಒಳ್ಳೆ ಸ್ಥಾನಕ್ಕೆ ಬರ್ತದೆ ಅಂತ ಹೇಳಿ ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದಿದ್ದೇನೆ. ಕೋರ್ಟ್ಗೆ ಹೋಗಿ ಸ್ವಲ್ಪ ಅಲ್ಲಿ ಏನೋ ಕೆಲಸ ಆಯ್ತು, ಅದರಿಂದ ತಡವಾಗಿ ಬಂದಿದ್ದೇನೆ. ಅದರಿಂದ ಕ್ಷಮೆ ಕೇಳ್ತೇನೆ ಅಂತ ಹೇಳಿ ನನಗೆ ಇಷ್ಟು ಮಾತಾಡೋದಕ್ಕೆ ಅವಕಾಶವನ್ನ ಒದಗಿಸೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.